ನಟ ಚೇತನ್ ವಿರುದ್ಧ ರಾಜ್ ಅಭಿಮಾನಿಗಳು ನಿಗಿ ಕೆಂಡ. ಪೊಲೀಸ್ ಠಾಣೆಗೆ ದೂರು, ಕ್ಷಮೆ ಕೇಳಲ್ಲ ಎಂದ ನಟ ಚೇತನ್. ಚಾಮುಂಡಿ ಅಪಮಾನ, ರಣವೀರ್ ಸಿಂಗ್ ಮತ್ತೆ ಕ್ಷಮೆಯಾಚನೆ. ಬತ್ತಿ ಹೋಗ್ತಿದೆ ಕೆರೆ ಜಲಾಶಯ. ಬೆಂಗಳೂರಿಗರಿಗೆ ನೀರಿನ ಸಮಸ್ಯೆ ಆತಂಕ. ಜನಿವಾರಕ್ಕೆ ಕತ್ತರಿ, ವಿದ್ಯಾರ್ಥಿ ಬೇಸರ. ಇವೆಲ್ಲವನ್ನು ನೋಡೋಣ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಜಾಗದ ಬಗ್ಗೆ ಚಕಾರ ಎತ್ತಿದ ನಟ ಚೇತನ್ ವಿರುದ್ಧ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ನಟ ಚೇತನ್ ಕೂಡಲೇ ಕ್ಷಮೆಯಾಚನೆ ಮಾಡಬೇಕು, ಇಲ್ಲವಾದಲ್ಲಿ ಹೋರಾಟ ಮಾಡುವುದಾಗಿ ಡಾಕ್ಟರ್ ರಾಜ್ಕುಮಾರ್ ಸೇನೆ ಎಚ್ಚರಿಕೆ ಕೊಟ್ಟಿದೆ. ನಟ ಚೇತನ್ ವಿರುದ್ಧ ಪ್ರತಿಭಟನೆಗಿಳಿದ ಡಾಕ್ಟರ್ ರಾಜ್ಕುಮಾರ್ ಸೇನೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ನಟ ಚೇತನ್ ವಿರುದ್ಧ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. 2.5 ಎಕರೆ ಜಮೀನು ಕೊಟ್ಟಿದ್ದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದ ನಟ ಚೇತನ್ ಹಿರಿಯ ನಟನ ಬಗ್ಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ದೂರನ್ನು ದಾಖಲಿಸಲಾಗಿದೆ. ರಾಜ್ಯಾದ್ಯಂತ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಚೇತನ್ ವಿರುದ್ಧ ದೂರನ್ನು ಕೊಡ್ತಾರೆ. ಚೇತನ್ ಕ್ಷಮೆಯಾಚನೆ ಮಾಡದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಡಾಕ್ಟರ್ ರಾಜ್ಕುಮಾರ್ ಸೇನೆ ಎಚ್ಚರಿಸಿದೆ. ನಟ ಚೇತನ್ ಅವರು ಅಣ್ಣವರ ಪುಣ್ಯಭೂಮಿ ಸ್ಮಾರಕ ವಿಚಾರವಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. 2.5 ಎಕರೆ ಇವರಿಗೆ ಕೊಡೋಂಥ ಅವಶ್ಯಕತೆ ಇತ್ತ ಅನ್ನೋಂಥದ್ದು ಒಂದು ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿರುವ ಎಲ್ಲ ಅಭಿಮಾನಿಗಳಿಗೆ ನೋವಾಗಿದೆ. ಆ ನೋವನ್ನು ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ ಎಲ್ಲ ಹಂಚ್ಕೊಂಡು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದೀವೋ ಅಭಿಮಾನಿಗಳಲ್ಲೆಲ್ಲ ಒಂದೊಂದು ಕಂಪ್ಲೇಂಟ್ ಕೊಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಚಾಮುಂಡಿ ದೈವಕ್ಕೆ ಅಪಮಾನ ಪ್ರಕರಣ ಸಂಬಂಧ ಬಾಲಿವುಡ್ ನಟ ರಣವೀರ್ ಸಿಂಗ್ ಸಲ್ಲಿಸಿದ್ದ ಅರ್ಜಿ ಇತ್ಯರ್ಥಗೊಂಡಿದೆ. ಪರಿಷ್ಕೃತ ಕ್ಷಮಾಪಣೆ ಅಫಿಡವಿಟ್ ಹಾಗೂ ಬೇಷರತ್ ಕ್ಷಮೆ ಕೋರಿದ ಹಿನ್ನೆಲೆಯಲ್ಲಿ ಅರ್ಜಿಯನ್ನು ಹೈಕೋರ್ಟ್ ಇತ್ಯರ್ಥಗೊಳಿಸಿದೆ. ಚಾಮುಂಡಿ ಬೆಟ್ಟದಲ್ಲಿ ಬಂದು ಕ್ಷಮೆಯಾಚನೆಗೆ ಭದ್ರತಾ ಸಮಸ್ಯೆ ಇದೆ ಎಂದು ರಣವೀರ್ ಸಿಂಗ್ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡಿಸಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ದೂರುದಾರ ವಕೀಲರು ಕರ್ನಾಟಕ ಪೊಲೀಸರು ಸಾಕಷ್ಟು ಶಕ್ತಿಯುತವಾಗಿದ್ದಾರೆ ಅಂತ ವಾದಿಸಿದ್ರು. ಆದರೆ ದೂರುದಾರ ವಕೀಲರ ಹೇಳಿಕೆಗೆ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತು. ಕರ್ನಾಟಕ ಪೊಲೀಸರು ದಿನ ಏನ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಲಿವಿಂಗ್ ಸಂಬಂಧದ ಹಿಂದೆ ಪೊಲೀಸರು ಹೋಗ್ತಾ ಇದ್ದಾರೆ. ನೈಜ ತನಿಖೆ ಪೊಲೀಸರು ಮಾಡ್ತಾ ಇಲ್ಲ. ರಣವೀರ್ ಜವಾಬ್ದಾರಿಯುತ ವ್ಯಕ್ತಿ, ಅವರು ಹೇಳಿದಂತೆ ನಡೆದುಕೊಳ್ತಾರೆ ಬಿಡಿ ಎಂದು ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಪರಿಷ್ಕೃತ ಪ್ರಮಾಣ ಪತ್ರ ಸ್ವೀಕರಿಸಿ ಅರ್ಜಿಯನ್ನು ಕೋರ್ಟ್ ಇತ್ಯರ್ಥಪಡಿಸಿತು. ನಟ ರಣವೀರ್ ಸಿಂಗ್ ಕ್ಷಮೆ ಕೇಳಿದ್ದಾರೆ. ಸದ್ಯದರಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ ಅಂತ ವಕೀಲ ಪ್ರಶಾಂತ್ ಮಿತ್ತಲ್ ತಿಳಿಸಿದರು. ಅದನ್ನ ನಾವು ಕ್ಷಮೆ ಯಾಚನೆ ಮಾಡಿದ್ದಾರೆ. ಅವರು ಸದ್ಯದಲ್ಲೇ ಬಂದು ಅದನ್ನ ಆರ್ಡರ್ ಪಾಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಅಫಿಡವಿಟ್ ಮೇಲೆ. ಸೊ ಇಷ್ಟಾಗಿದೆ. ಕ್ಷಮೆ ಇಲ್ಲದ ಧರ್ಮ ಯಾವುದಯ್ಯ? ಕ್ಷಮೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಪಕ್ಷಿಗಳೆಲ್ಲರಲ್ಲಿಯೂ ಕ್ಷಮೆಯೇ ಧರ್ಮದ ಮೂಲವಯ್ಯ. ಮಳೆಗಾಲ ಆರಂಭಕ್ಕೆ ಇನ್ನು 2 ತಿಂಗಳಿದೆ. ಆದ್ರೆ ಈಗಲೇ ಕಬಿನಿ ಜಲಾಶಯ ಬರಿದಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಕಬಿನಿ ಡ್ಯಾಂನಲ್ಲಿ ಅರ್ಧಕ್ಕೆ ಅರ್ಧ ನೀರು ಖಾಲಿಯಾಗಿದೆ. ಅಲ್ಲಿಗೆ ಬೆಂಗಳೂರು, ಮೈಸೂರು, ಚಾಮರಾಜನಗರ ಭಾಗಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಎಲ್ಲಾ ಲಕ್ಷಣಗಳು ಸ್ಪಷ್ಟವಾಗಿವೆ. ಡ್ಯಾಂನಲ್ಲಿ ಸದ್ಯ 6.5 ಟಿಎಂಸಿ ನೀರಿದೆ. ಇದರಲ್ಲಿ ನಮ್ಗೆ ಬಳಕೆಗೆ ಸಿಗೋದು 3 ಟಿಎಂಸಿ ನೀರು ಮಾತ್ರ. ಕಳೆದ ಬಾರಿ ಈ ವೇಳೆಗೆ ಡ್ಯಾಂನಲ್ಲಿ 10 ಟಿಎಂಸಿ ನೀರಿತ್ತು. ಕಬಿನಿ ಬರಿದಾಗ್ತಾ ಇದ್ದು ನೀರಿಗೆ ಹಾಹಾಕಾರ ಶುರುವಾಗುವ ಆತಂಕ ಎದುರಾಗಿದೆ. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನಲ್ಲಿರುವಂತಹ ಕಬಿನಿ ಜಲಾಶಯದ ದೃಶ್ಯಾವಳಿಗಳು. ಕಬಿನಿ ಜಲಾಶಯ ಸಂಪೂರ್ಣವಾಗಿ ಈಗ ಖಾಲಿಯಾಗುವ ಹಂತಕ್ಕೆ ಬಂದಿದೆ. ಸಾಮಾನ್ಯವಾಗಿ ಮೇ ಕೊನೆಯ ವಾರದ ಅಷ್ಟೊತ್ತಿಗೆ ಈ ಥರದೊಂದು ಪರಿಸ್ಥಿತಿಗಳಿತ್ತು. ಜೂನ್ ಅಷ್ಟೊತ್ತಿಗೆ ಮಳೆಗಳು ಬರ್ತಾ ಇತ್ತು. ಅಷ್ಟೊತ್ತಿಗೆ ಸಮಸ್ಯೆ ಏನೂ ಇರ್ತಾ ಇರಲಿಲ್ಲ. ಆದರೆ ಈ ಬಾರಿ ಇನ್ನು ಏಪ್ರಿಲ್ನ ಕೊನೆಯ ವಾರದಲ್ಲಿದ್ದೇವೆ. ಅಷ್ಟರಲ್ಲೇ ಕಬಿನಿಯ ಒಡಲು ಸಂಪೂರ್ಣವಾಗಿ ಬರಿದಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಜಲಾಶಯ, ಕೆರೆ, ಹಳ್ಳ ಕೊಳ್ಳಗಳು ಬತ್ತಿ ಹೋಗ್ತಾ ಇದ್ದು ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗುವ ಆತಂಕ ಎದುರಾಗಿದೆ. 12 ವರ್ಷದ ಬಳಿಕ 1.67 ಟಿಎಂಸಿ ಸಾಮರ್ಥ್ಯದ ಕೊಪ್ಪಳ ತಾಲೂಕಿನ ಮುದ್ಲಾಪುರ ಬಳಿಯ ಹಿರೇಹಳ್ಳ ಜಲಾಶಯ ಖಾಲಿಯಾಗುವ ಹಂತಕ್ಕೆ ತಲುಪಿದೆ. ಜಲಾಶಯ ಖಾಲಿಯಾಗಿ ಭೂಮಿ ಬಾಯಿ ತೆರೆದು ಬರಗಾಲದ ಛಾಯೆ ಎದ್ದು ಕಾಣ್ತಾ ಇದೆ. ಕುಡಿಯುವ ನೀರಿನ ಉದ್ದೇಶಕ್ಕೆ ನಿರ್ಮಾಣವಾಗಿರುವ ಜಲಾಶಯ ಇದಾಗಿದ್ದು ಸದ್ಯ ಜಲಾಶಯ ಖಾಲಿಯಾಗಿದ್ರಿಂದ 2 ತಾಲೂಕಿನ ಹಳ್ಳಿಗಳಲ್ಲಿ ಆತಂಕ ಭುಗಿಲೆದ್ದಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಒಳಹರಿವು ಶುರುವಾಗ್ತಿತ್ತು. ಈ ವರ್ಷದಲ್ಲಿ ಇದುವರೆಗೂ ಒಳಹರಿವು ಶುರುವಾಗಿಲ್ಲ. ಜಲಾಶಯದ ಭೂಮಿ ಬಾಯಿ ತೆರೆದು ನೀರಿಗೆ ಹಾಹಾಕಾರ ಶುರುವಾಗುವ ಮುನ್ಸೂಚನೆ ನೀಡ್ತಾ ಇದೆ. ಯಲಬುರ್ಗಾ ತಾಲೂಕಿನಲ್ಲೂ ಕೆರೆಗಳ ನೀರು ಬತ್ತಿದ್ರಿಂದ ಆತಂಕ ಹೆಚ್ಚಿಸಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಕತ್ತಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡೋಣ ಬನ್ನಿ. ಕೊಪ್ಪಳ ತಾಲೂಕಿನ ಮುದ್ಲಾಪುರ ಬಳಿ ಇರುವಂತಹ ಹಿರೇಹಳ್ಳ ಡ್ಯಾಮ್ ನಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಹಿರೇಹಳ್ಳ ಡ್ಯಾಮ್
ಸಂಪೂರ್ಣವಾಗಿ ಖಾಲಿಯಾಗುವ ಹಂತಕ್ಕೆ ತಲುಪಿದೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಹಿರೇಹಳ್ಳ ಡ್ಯಾಮ್ 1.6 ಮತ್ತು 7 TMC ಸಾಮರ್ಥ್ಯದ ಈ ಹಿರೇಹಳ್ಳ ಡ್ಯಾಮ್ನಲ್ಲಿ ನೀರು ಸಂಗ್ರಹ ಆಗ್ತಾಯಿತ್ತು. ಆದರೆ ಈಗ ನೋಡ್ತಾ ಇರ್ಬೋದು, ಇದು ಕಳೆದ 12 ವರ್ಷಗಳ ನಂತರ ಈ ರೀತಿಯಾಗಿ ಖಾಲಿ ಆಗಿದೆ. ಕೇವಲ ಈಗ ಹಿರೇಹಳ್ಳ ಡ್ಯಾಮ್ನಲ್ಲಿ 15ರಿಂದ 20% ಮಾತ್ರ ನೀರು ಸಂಗ್ರಹ ಆಗಿದೆ. ಹೆಚ್ಚಿದ ಬಿಸಿಲ ಝಳದಿಂದಾಗಿ ಬೋರ್ವೆಲ್ಗಳು ಬತ್ತಿ ಹೋಗ್ತಿವೆ. ಬೋರ್ ನೀರನ್ನೇ ನಂಬಿಕೊಂಡವರು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ಬೋರ್ವೆಲ್ಗಳು ಬತ್ತಿ ಹೋಗ್ತಿವೆ. ಅದರಲ್ಲೂ ನಗರದ ಕೆಪಿ ಅಗ್ರಹಾರದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಬೋರ್ವೆಲ್ಗಳು ಬತ್ತಿವೆ. ಇದರಿಂದ ಜನ ನೀರಿಗಾಗಿ ಪರದಾಡುವಂತಾಗಿದೆ. ಕಾವೇರಿ ನೀರು ಸಮರ್ಪಕವಾಗಿ ಬಿಡ್ತಿಲ್ಲ. ಇದರ ನಡುವೆ ನಮ್ಮ ನೀರಿನ ಬವಣೆ ನೀಗ್ತಾ ಇದ್ದ ಬೋರ್ಗಳು ಬತ್ತಿವೆ. ನೀರಿಲ್ಲದೆ ನಾವು ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಬೋರ್ವೆಲ್ಗಳು ಈ ರೀತಿ ಬತ್ತೋದಕ್ಕೆ ಜಲಮಂಡಳಿಯ ನಿರ್ವಹಣೆ ಇಲ್ಲದೆ ಇರೋದೇ ಮೇಜರ್ ಕಾರಣ. ಬೇಸಿಗೆಗೆ ಮೊದಲು ಬೋರ್ವೆಲ್ಗಳ ಪರಿಸ್ಥಿತಿಗಳ ಮಾನಿಟರಿಂಗ್ ಮಾಡಿದ್ದಿದ್ರೆ ಈಗ ನೀರಿಗಾಗಿ ಸಮಸ್ಯೆ ಇಷ್ಟರ ಮಟ್ಟಿಗೆ ಆಗ್ತಾ ಇರಲಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ನೀರೇ ಇಲ್ಲ, ನಾನು ಏನ್ ಮಾಡೋದು? 1 ಅವರ್ ಬಿಟ್ರೆ ಜಾಸ್ತಿ ಹಿಂಗ್ ಮಾಡ್ತಾರೆ. ಹೆಂಗ್ ಸರ್? ಏನಿ ಈ ಬೋರ್ ನೀರು ಇಲ್ಲ, ಏನಿಲ್ಲ. 1 ಅವರ್ ಬಿಟ್ರೆ ಹಿಂಗೆ. ರಣ ಬಿಸಿಲಿಗೆ ರಾಜ್ಯದ ಜನತೆ ತತ್ತರಿಸಿದ್ದಾರೆ. ಬಿಸಿಲಿನ ತಾಪಮಾನಕ್ಕೆ ಜನ ಹೊರಬರೋದಕ್ಕೆ ಹೆದರುತ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲೂ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆಯಾಗ್ತಿದೆ. ರಣ ಬಿಸಿಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಜನ ಕಬ್ಬಿನ ಹಾಲು, ಎಳ್ನೀರು, ಕಲ್ಲಂಗಡಿ ಹಣ್ಣು ಸೇರಿದಂತೆ ಅನೇಕ ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಗದಗದಲ್ಲೂ 36ರಿಂದ 40 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನ ಏರಿಕೆಯಾಗ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ 38ರಿಂದ 39 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಾ ಇದ್ದು ಜನ ಹೈರಾಣಾಗಿದ್ದಾರೆ. ಬಿಸಿಲಿನ ತಾಪಮಾನಕ್ಕೆ ಕುಕ್ಕುಟೋದ್ಯಮದ ಮಾಲೀಕರು ಬೆಚ್ಚಿ ಬಿದ್ದಿದ್ದಾರೆ. ಕೋಳಿಗಳ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕೋಳಿ ಫಾರ್ಮ್ ಮಾಲೀಕರು ಹರಸಾಹಸ ಪಡ್ತಿದ್ದಾರೆ. ಕೋಳಿ ಫಾರ್ಮ್ ಮೇಲೆ ಸ್ಪ್ರಿಂಕ್ಲರ್ ಜೆಟ್ ಅಳವಡಿಸಿ ನೀರಿನ ಸಿಂಚನ ಮಾಡ್ತಿದ್ದಾರೆ. ಕೋಲಾರದಲ್ಲಿ ತಾಪಮಾನಕ್ಕೆ ತಕ್ಕಂತೆ ಮದ್ಯಪ್ರಿಯರ ಅಭಿರುಚಿಯೂ ಬದಲಾಗಿದೆ. ರಮ್, ಬ್ರಾಂದಿ, ವಿಸ್ಕಿ ಬದಲಾಗಿ ತಣ್ಣನೆಯ ಬಿಯರ್ಗಳನ್ನ ಕುಡಿಯೋದಕ್ಕೆ ಮದ್ಯಪ್ರಿಯರು ಮುಂದಾಗಿದ್ದಾರೆ. ಇದರಿಂದ ಕೋಲಾರದಲ್ಲಿ ಬಿಯರ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಬಿಯರ್ ಮಾರಾಟದಲ್ಲಿ 20% 25% ಏರಿಕೆಯಾಗಿದೆ. ನಾನು ನನ್ನ ಜನಿವಾರವನ್ನ ನಾನೇ ತೆಗೆದುಕೊಳ್ಳುತ್ತೇನೆ ಎಂದರೂ ಬಿಡಲಿಲ್ಲ. ಬಲವಂತವಾಗಿ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ರು ಅಂತ ವಿದ್ಯಾರ್ಥಿ ಬೇಸರ ವ್ಯಕ್ತಪಡಿಸಿದ್ದಾನೆ. ಉನ್ನತ ಶಿಕ್ಷಣ ಸಚಿವರ ತವರು ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ತಾಲೂಕಿನ ನಾಗಾರ್ಜುನ ಕಾಲೇಜು ಪರೀಕ್ಷೆ ವೇಳೆ ಜನಿವಾರ ಕಟ್ ಮಾಡಿ ಕಸದ ಬುಟ್ಟಿಗೆ ಎಸೆದ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ವಿದ್ಯಾರ್ಥಿ ಸುಪ್ರೀತ್, ನನ್ನ ಮನಸ್ಸಿಗೆ ಬಹಳ ನೋವಾಯಿತು. ಇದರಿಂದ ನಾನು ಪರೀಕ್ಷೆ ಸರಿಯಾಗಿ ಬರೆಯಲಾಗಲಿಲ್ಲ. ನನಗೆ ತಂದೆ ಇಲ್ಲ. ತಂದೆ ತೀರಿಕೊಂಡು ಬರೀ 1 ವರ್ಷ ಆಗಿದೆ. ನನಗೆ ತಾಯಿಯೇ ಅಲ್ಲ, ತಂದೆ ಇಲ್ಲ ಅಂತ ಸಂಬಂಧಿಕರನ್ನ ಕೂರಿಸಿ ಉಪನಯನ ಮಾಡಿದ್ರು. ಆದ್ರೆ ಈಗ 8 ದಿನ ಆಗಿದೆ. ಆದ್ರೆ ಅದನ್ನೇ ಕಟ್ ಮಾಡಿಬಿಟ್ರು. ಈಗ ನನಗೆ ಮರುಪರೀಕ್ಷೆ ಆದ್ರೂ ಮಾಡಿ, ಇಲ್ಲ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಮನವಿ ಮಾಡಿದ್ದಾನೆ. ಘಟನೆ ಸಂಬಂಧ ವಿದ್ಯಾರ್ಥಿ ಸುಪ್ರೀತ್ ತಾಯಿ ವಾಣಿ ದೂರು ನೀಡಲು ನಿರ್ಧರಿಸಿದ್ದಾರೆ. ಮಗನಿಗೆ ಉನ್ನತ ಶಿಕ್ಷಣ ಸಚಿವರು ಸಹಾಯ ಮಾಡಬೇಕು. ಮಗನಿಗೆ ಮರುಪರೀಕ್ಷೆ ಬರೆಯೋಕೆ ಅವಕಾಶ ಕೊಡಿ ಅಂತ ಸುಪ್ರೀತ್ ತಾಯಿ ವಾಣಿ ಮನವಿ ಮಾಡಿಕೊಂಡಿದ್ದಾರೆ. ನಂದು ಸೆಕೆಂಡ್ PU ಅಲ್ಲಿ 90% ಬಂದಿತ್ತು. KCETಯಲ್ಲಿ ನನಗೂ ಚೆನ್ನಾಗಿ ಬರಬೇಕು ಅಂದ್ಬಿಟ್ಟು ಹೋಗಿದ್ದೆ. ಆದರೆ ಈ ಥರ ಆದ್ರಿಂದ ನನಗೆ ತುಂಬ ಬೇಜಾರಾಯಿತು. ಎಕ್ಸಾಮು ಚೆನ್ನಾಗಿ ಮಾಡಿಲ್ಲ. ಉಪನಯನ ಆಗಿ 8 ದಿನ ಆಗಿದೆ. ಅದರಲ್ಲಿ ನನಗೆ ಅಪ್ಪ ಇಲ್ದಿರೋ ಕಾರಣದಿಂದ ಯಾರೋ ಬೇರೆಯವ್ರನ್ನ ಕುಡಿಸಿ ನಮ್ಮಮ್ಮ ಕಷ್ಟಪಟ್ಟು ಶಾಸ್ತ್ರೋಕ್ತವಾಗಿ ಮಾಡಿದರು. ಬಟ್ ಸ್ಕ್ಯಾನ್ ಮಾಡಿದಾಗ ಏನೋ ಸೌಂಡ್ ಬಂದಿದೆ. ಅದು ನೋಡಿದ್ರೆ ಜನವಾರದ ಸೌಂಡ್ ಆಗಿದೆ. ಅವ್ರ ಜನರು ಏನಪ್ಪ ಇದು ದಾರ ಅಂದರೆ, ಅಂಕಲ್ ಇದು ನಮ್ಮದು ಉಪನಯನ ಮಾಡಿದ್ದಾರೆ, ನಮ್ಮ ಮನೇಲಿ ಅದು ಇರಬೇಕು ಕಂಪಲ್ಸರಿ ನಾವು ಅಂತ ಹೇಳಿದ್ರೆ, ಇಲ್ಲ ಅದೆಲ್ಲ ಇದ್ದರೆ ನಾನು ಎಕ್ಸಾಮ್ ಕೊಡಲ್ಲ, ಅದು ಕಟ್ ಮಾಡಲೇಬೇಕಾಗುತ್ತೆ ಅಂದರೆ, ಇಲ್ಲ ಅಂಕಲ್ ಬೇಡ, ನನಗೆ ಉಪನಯನ ಆಗಿ ಇನ್ನೂ ಒಂದು 15 ಡೇಸ್ ಕೂಡ ಆಗಿಲ್ಲ. ಇವ್ನಿಗೆ ಏನಾಯಿತು, ಅದು ಕಟ್ ಮಾಡಿ ಬಿಸಾಕಿದ ತಕ್ಷಣ ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ. ಚೆನ್ನಾಗಿ ಓದ್ತಾನೆ ಸರ್. ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿದ ಪ್ರಕರಣ ಸಂಬಂಧ ತನಿಖೆಯನ್ನ ತನಿಖಾ ಅಧಿಕಾರಿಗಳ ತಂಡ ಚುರುಕುಗೊಳಿಸಿದೆ. ಕೋರಮಂಗಲದಲ್ಲಿರುವ ಕಾಲೇಜಿಗೆ ಭೇಟಿ ಕೊಟ್ಟ ಅಪರ ಜಿಲ್ಲಾಧಿಕಾರಿ ಜಗದೀಶ್ ನಾಯ್ಕ ನೇತೃತ್ವದ ತನಿಖಾ ತಂಡ ಪರಿಶೀಲನೆ ನಡೆಸಿತು. ಕಾಲೇಜು ಆಡಳಿತ ಮಂಡಳಿಯಿಂದ ಮಾಹಿತಿ ಪಡೆದ ತನಿಖಾ ತಂಡ ವಿದ್ಯಾರ್ಥಿಯ ಜನಿವಾರ ಕತ್ತರಿಸಿದ ಜಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಿತು. ಜನಿವಾರ ಕತ್ತರಿಸಿದ ಸಿಬ್ಬಂದಿ ಯಾರು ಅಂತ ಮಾಹಿತಿ ಕಲೆ ಹಾಕಿ ವಿಚಾರಣೆ ನಡೆಸಲಾಗುತ್ತಿದೆ. ಇನ್ನು ಪ್ರಕರಣದ ಬೆನ್ನಲ್ಲೇ 3 ಸಿಬ್ಬಂದಿಯನ್ನ ಕೃಪಾನಿಧಿ ಕಾಲೇಜು ಆಡಳಿತ ಮಂಡಳಿ ಅಮಾನತು ಮಾಡಿದೆ. ವಿವಾದಗಳಿಂದ ಮುಕ್ತವಾಗಲು ಕೆಇಎ ನಿಯಮ ಜಾರಿಗೆ ನಿರ್ಧರಿಸಿದೆ. ಮುಂದಿನ ವರ್ಷದಿಂದ ಡ್ರೆಸ್ ಕೋಡ್ ನಿಯಮವನ್ನ ಮತ್ತಷ್ಟು ಕ್ರಮಬದ್ಧವಾಗಿ ಮಾಡೋದು, ಸೂಕ್ಷ್ಮ ವಿಚಾರ, ಧಾರ್ಮಿಕ ಭಾವನೆಯ ವಸ್ತ್ರ ಸಂಹಿತೆ ಬಗ್ಗೆ ಮತ್ತಷ್ಟು ಎಚ್ಚರ ವಹಿಸಿ ಮಾರ್ಗಸೂಚಿ ರಚನೆಗೆ ಸಿದ್ಧತೆ ನಡೆಸಿದೆ. ಜನಿವಾರ ಸೇರಿ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗದಂತೆ ಡ್ರೆಸ್ ಕೋಡ್ ನಿಯಮ ಅನುಷ್ಠಾನಕ್ಕೆ ಸಿದ್ಧತೆ ನಡೆಸಲಾಗಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪವರ್ ಕ್ಲೇಮ್ ಮಾಡಿದ್ದಾರೆ. ದೆಹಲಿಗೆ ಹೋದ ದಿನವೇ ವೇಣುಗೋಪಾಲ್ ಭೇಟಿ ಮಾಡಿದ್ದ ಡಿಕೆಶಿ ನಿನ್ನೆ
ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಭೇಟಿ ವೇಳೆ ಡಿಕೆಶಿ ಕಡ್ಡಿ ಮುರಿದಂತೆ 2 ಷರತ್ತುಗಳನ್ನು ವಿಧಿಸಿದ್ದಾರೆ ಎನ್ನಲಾಗಿದೆ. ಏಪ್ರಿಲ್ 29ರಿಂದ ಮೇ 4ರ ನಡುವೆ ಸಿಎಂರನ್ನ ಕರೆಸಿ ಪವರ್ ಶೇರಿಂಗ್ನ ಬಫರ್ ಡೇಸ್ ಎಂದು ಪರಿಗಣಿಸಿ ಮೇ 4ರಿಂದ ಮೇ 10ರ ಮಧ್ಯೆ ಬ್ರೀದಿಂಗ್ ಡೇಸ್ ಎಂಬ ಸೂಚನೆ ನೀಡಿ ಮೇ 10ರೊಳಗೆ ಎಲ್ಲಾ ಗೊಂದಲವನ್ನ ಕ್ಲಿಯರ್ ಮಾಡಿ ಅಂತ ಹೈಕಮಾಂಡ್ ನಾಯಕರಿಗೆ ಡಿಕೆ ಬ್ರದರ್ಸ್ ನೇರವಾಗಿಯೇ ತಿಳಿಸಿದ್ದಾರೆ ಎನ್ನಲಾಗಿದೆ. ನಾಯಕತ್ವ ವಿಚಾರದಲ್ಲಿ ನಿಮ್ಮ ನಿರ್ಧಾರ ಪ್ರಕಟಿಸಿ, ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ ಎಂದು ಡಿಕೆ ಪಟ್ಟು ಹಿಡಿದಿದ್ದಾರೆ. ಶಾಸಕರ ಗೊಂದಲ ಉಂಟಾದರೆ ನನ್ನನ್ನ ಹೊಣೆ ಮಾಡಬೇಡಿ ಅಂತ ಹೈಕಮಾಂಡ್ಗೆ ಡಿಕೆಶಿ ಸಂದೇಶ ರವಾನಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ವಿನಯ್ ಕುಲಕರ್ಣಿ ಕಾನೂನು ಹೋರಾಟ ಮುಂದುವರೆಸಿದ್ದಾರೆ. ಜೀವಾವಧಿ ಶಿಕ್ಷೆ ತೀರ್ಪಿಗೆ ತಡೆಯಾಜ್ಞೆ ಕೋರಿ ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದಾರೆ. ವಿನಯ್ ಕುಲಕರ್ಣಿ ಮತ್ತು ಚಂದ್ರಶೇಖರ್ ಇಂಡಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದು, ಸೋಮವಾರ ಅರ್ಜಿ ವಿಚಾರಣೆ ಬರುವ ಸಾಧ್ಯತೆ ಇದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿ 17 ಆರೋಪಿಗಳ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿತ್ತು. ಇದು ಶಾಸಕ ಸ್ಥಾನಕ್ಕೂ ಕುತ್ತು ತಂದಿದೆ. ಹಾಗಾಗಿ ಆದಷ್ಟು ಬೇಗ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ ಪಡೆದು ಶಾಸಕ ಸ್ಥಾನ ಉಳಿಸಿಕೊಳ್ಳುವುದಕ್ಕೆ ವಿನಯ್ ಕುಲಕರ್ಣಿ ಯತ್ನಿಸಿದ್ದಾರೆ. ಕುದೂರು ಬಿಡಿಸಿಸಿ ಬ್ಯಾಂಕ್ ಚಿನ್ನಾಭರಣ ಹಗರಣದ ಪ್ರಕರಣದಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರ ಜಟಾಪಟಿ ಜೋರಾಗಿದೆ. ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನ ಅಡವಿಟ್ಟು ಹಣ ದುರುಪಯೋಗ ಅಂಥೇಳಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸಹೋದರ ಎಚ್.ಎನ್. ಅಶೋಕ್ ವಿರುದ್ಧ ಎ. ಮಂಜುನಾಥ್ ಆರೋಪಿಸಿದ್ರು. ಇದೇ ವಿಚಾರವಾಗಿ ಎಚ್.ಸಿ. ಬಾಲಕೃಷ್ಣ ಹಾಗೂ ಎ. ಮಂಜುನಾಥ್ ನಡುವೆ ವಾಗ್ವಾದ ಆಗಿದೆ. ಇವತ್ತು ಮಾಗಡಿ ತಾಲೂಕಿನ ಚಕ್ರಭಾವಿ ಗ್ರಾಮದಲ್ಲಿ ಬಹಿರಂಗ ಚರ್ಚೆಗೆ ಬರುವಂತೆ ಮಾಜಿ ಶಾಸಕ ಎ. ಮಂಜುನಾಥ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಪಂಥಾಹ್ವಾನವನ್ನು ಕೊಟ್ಟರು. ಪಂಥಾಹ್ವಾನವನ್ನು ಮಾಜಿ ಶಾಸಕ ಎ. ಮಂಜುನಾಥ್ ಸಹ ಸ್ವೀಕರಿಸಿದ್ರು. ಆದರೆ ಬಹಿರಂಗ ಚರ್ಚೆಗೆ ತಾಲೂಕು ಆಡಳಿತ ಅನುಮತಿ ಕೊಡಲಿಲ್ಲ. ಅಹಿತಕರ ಘಟನೆ ನಡೆಯದಂತೆ ಗ್ರಾಮದ ಸುತ್ತಲೂ ಕೂಡ ಸಭಾಂಗಣ ಹಾಗೂ ಸುತ್ತಮುತ್ತಲಿನ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು. ಈ ನಡುವೆ ಗ್ರಾಮಕ್ಕೆ ಬರ್ತಾ ಇದ್ದಂತಹ ಶಾಸಕ ಎಚ್.ಸಿ. ಬಾಲಕೃಷ್ಣ ಅಶೋಕ್ ಅವರನ್ನ ಹಲಸಬೆಲೆ ಗೇಟ್ ಬಳಿಯೇ ಪೊಲೀಸರು ತಡೆದಿದ್ದಾರೆ. ಪ್ರತಿನಿತ್ಯ ಆರೋಪ ಮಾಡಿ ವೈಯಕ್ತಿಕ ನಿಂದನೆ ಮಾಡುವುದನ್ನು ನಿಲ್ಲಿಸಬೇಕು. ಈ ಬಗ್ಗೆ ಪೊಲೀಸರು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು, ಇಲ್ಲ ಬಹಿರಂಗ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿ ಶಾಸಕ ಬಾಲಕೃಷ್ಣ ಪಟ್ಟು ಹೇಳಿದ್ರು. ಮಾಜಿ ಶಾಸಕರಿಗೆ ನೋಟಿಸ್ ಕೊಡೋದಾಗಿ ಡಿವೈಎಸ್ಪಿ ರವಿ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಶಾಸಕ ಬಾಲಕೃಷ್ಣ ಹಾಗೂ ಸಹೋದರ ಅಶೋಕ್ ಸ್ಥಳದಿಂದ ತೆರಳಿದ್ರು. ಅವರೇ ಹೇಳಿದ್ದು ಚಕ್ರಭಾವಿ ವೇಸನಲ್ಲಿ ಮಾಡ್ಲಿಕ್ಕಂಡ್ರಿ ಅಂತ ಹೇಳಿದವ್ರು ಅವರೇ. ನಾವೇನು ಜಾಗ ಫಿಕ್ಸ್ ಮಾಡಲಿಲ್ಲ, ಅಲ್ಲೇ ಬಂದು ತಿನ್ಕಂಡ್ರಿ ಚಿನ್ನಾಭರಣದ ವಿಚಾರ ಮಾತಾಡೋಕ್ಕೆ ಆಯ್ತಪ್ಪ ಫಿಕ್ಸ್ ಮಾಡಿ ಡೇಟು ಅವರೇ ಫಿಕ್ಸ್ ಮಾಡ್ಲಿಕ್ಕಂಡ್ರೆ ನಾನೇ ಫಿಕ್ಸ್ ಮಾಡಿದೆ. ನಾವೊಂದು ಕಂಪ್ಲೇಂಟ್ ಕೊಡ್ತೀವಿ, ಈ ಗೊಂದಲಕ್ಕೆಲ್ಲ ಅವರೇ ಕಾರಣ ಅಂತ. ರಾಜ್ಯ ಸರ್ಕಾರ ಪರಿಶಿಷ್ಟ ವರ್ಗದ 101 ಉಪಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಿ ಮಹತ್ವದ ತೀರ್ಮಾನ ಕೈಗೊಂಡಿತ್ತು. ಆದರೆ ಸರ್ಕಾರದ ಒಳ ಮೀಸಲಾತಿ ಹಂಚಿಕೆಯ ಸೂತ್ರಕ್ಕೆ ಬಿಜೆಪಿ ತೀವ್ರವಾಗಿ ವಿರೋಧಿಸಿದೆ. ಸಿದ್ದರಾಮಯ್ಯ ಬೆಟ್ಟ ಅಗೆದು ಹಿಲಿ ಹಿಡಿದಿದ್ದಾರೆ. ಒಳ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಅಂತೇಳಿ ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಂಡಿದ್ದಾರೆ. ಇದು ವೈಜ್ಞಾನಿಕ ಒಳ ಮೀಸಲಾತಿಯಲ್ಲ, ಕುರ್ಚಿಯನ್ನು ಉಳಿಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಮಹಾಮೋಸ ಮಾಡಿದ್ದಾರೆ ಅಂತ ಸಂಸದ ಗೋವಿಂದ ಕಾರಜೋಳ ಆರೋಪಿಸಿದ್ದಾರೆ. ಕಾಂಗ್ರೆಸ್ ದಲಿತ ನಾಯಕರು ಎಡವಿದ್ದಾರೆ, ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಬಿಜೆಪಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ, ಸಿಎಂ ಇದನ್ನು ಬಗೆಹರಿಸಿದ್ದಾರೆ. ಇನ್ನು ಛಲವಾದಿಗೆ ಬಂದು ಪ್ರತಿಭಟನೆ ಮಾಡೋದಕ್ಕೆ ಹೇಳಿ ಅವರ ಅವಧಿಯಲ್ಲಿ ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದ್ರು ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಅವರಿಗೆ ರಾಜಕೀಯ ಮತ ಅಷ್ಟೇ ಬೇಕು, ಸಾಮಾಜಿಕ ನ್ಯಾಯ ಬೇಕಿಲ್ಲ, ಸುಮ್ಮನೆ ಎಮೋಷನಲ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾರೆ ಅಂತ ಹೇಳಿ ಮಹದೇವಪ್ಪ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮುನಿಯಪ್ಪ ಸಂತೋಷದಿಂದ ಮಾತಾಡು ಹೇಳು ಅಂದ್ರು. ಆಗ್ಲೇ ಅರ್ಥ ಆಗತ್ತೆ ನಿಮ್ಮ ನಾಯಕರುಗಳಲ್ಲೇ ಸಂತೋಷವಾಗಿ ಯಾರು ಇಲ್ಲ ಅಂತ. ಆಯ್ತ್ರಿ, ಬಂದು ಪ್ರತಿಭಟನೆ ಮಾಡಕ್ಕೆ ಹೇಳ್ರಿ ಕೆಲವಾದಿಗೆ. ಈಗ ಇವ್ರ ಕಡೆ ಅಂತೂ ಇವ್ರ ಸರ್ಕಾರದಲ್ಲಿದ್ದಾಗ ಏನು ಮಾಡಿದ್ರು, ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದ್ರು.